ಗೊತ್ತಿದ್ದ ವಿಷಯ ಅದ. ಹೇಗೆ ಮನೇಲಿ ಪೂಜೆ ಮಾಡಿದ್ರೆ, ರುದ್ರಾಭಿಷೇಕ ಮಾಡಿದ್ರೆ ಮತ್ತೆ ಒಳ್ಳೇದಾಗಲಪ್ಪ ಅಂತ ಒಂದು ನಂಬಿಕೆ ಅದಾವ. ಅದು ನಾವು ದೃಢಾಗುವಂತಂದೇಳಿ ಅದಕ್ಕೆ ಬಸವಣ್ಣರು ಭಾಳ ಸ್ಪಷ್ಟವಾಗಿ ಹೇಳ್ಬಿಡ್ತಾರೆ. ಏನು ಹೇಳ್ತಾರಪ್ಪ ಅಂತಂದ್ರೆ, ಕಾಯಕವೇ ಕೈಲಾಸ ಹೋದ್ರು ಕಾಯವೇ ಕೈಲಾಸ. ಭಾಳ ಅದ್ಭುತವಾದ ಮಾತನ್ನು ಹೇಳ್ತಾರೆ ಅವರು. ಕಾಯ ಕೈಲಾಸ ಐತಿ, ಇದು ಕಾಯಕ ಮಾಡ್ರಿ ಸಿಗ್ತದೆ ನಿಮಗನು ಅಂತ. ಎಷ್ಟು ಅದ್ಭುತ ವಿಚಾರ. ಇಲ್ಲ ಅದನ್ನು ಒಂದು ವಿಚಾರ ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಇವರು ಭರವಸೆ ಕೊಡ್ತಾ ಇದ್ದಾರೆ, ಇಲ್ಲಿ ಬಂದರೆ ನಾವೆಲ್ಲ ಪಾಪಗಳಿಂದ ಮುಕ್ತರಾಗ್ತೀವಿ ಎನ್ನುವಂಥ ಭಾವನೆ ನಿಮ್ಗೆ ಕೊಡ್ತಾ ಇದ್ದಾರೆ. ಅದಕ್ಕೆ ಆ ದಿಶೆಯಲ್ಲಿ ಮಾತಾಡ್ತಾ ಗಂಗಾ ಸ್ನಾನದಿಂದ ಬಡತನವು ಕೊನೆಗೊಳ್ಳುತ್ತದೆಯೇ, ಅದರಿಂದ ನಿಮ್ಮ ಹೊಟ್ಟೆ ತುಂಬುವುದೇ. ನಾನು ಇಲ್ಲಿ ಯಾವುದೇ ವ್ಯಕ್ತಿ ನಂಬಿಕೆಯನ್ನು ಪ್ರಶ್ನಿಸಲು ಬಯಸುವುದಿಲ್ಲ. ನನ್ನ ಮಾತಿನಿಂದ ಯಾರಿಗಾದರೂ ನೋವಾಗಿದ್ದರೆ ಕ್ಷಮೆ ಯಾಚಿಸುತ್ತೇವೆ. ನಾವು ಕ್ಷಮೆಯನ್ನು ಕೇಳ್ತಾ ಇದ್ದೀನಪ್ಪ, ನನ್ನಿಂದ ಏನಾದರೂ ನಿಮಗೆ ನೋವಾಗಿದ್ರೆ. ಇಲ್ಲೇ ಆ ಪ್ರಶ್ನೆ ಇಲ್ಲೇ ಬಡತನ ಹೋಗುವುದಿಲ್ಲ. ಹೌದು, ಇಫ್ತಾರ್ ಗುಡ್ ಮಾಡಿದ್ರೆ ಬಡತನ ಹೋಗುವುದಿಲ್ಲ, ಸತ್ಯದ ಅದು. ಆದರೂ ಹೇಳುವಂಥ ದಾಷ್ಟ್ಯ ಅವರಲ್ಲದ. ಇಲ್ಲೇ ಇದನ್ನು ಹಿಂದೂ ಮುಸ್ಲಿಂ ಮಾಡೋಕ್ಕಿಂತಲೂ ಒಂದು ನಂಬಿಕೆ ಇದೆ, ಅವ್ರದ್ದು ಒಂದು ನಂಬಿಕೆ ಅದ. ಅಲ್ಲ ನನ್ನೇ ಪ್ರಾರ್ಥನೆ ಮಾಡಿದ್ರೆ ಒಳ್ಳೇದಾಗ್ತದೆ ಅಂತೇಳಿ ನಮ್ಮನ್ನು ನಂಬಿಕೆ ಅದ. ಗಂಗಾ ನದಿಯಲ್ಲಿ ಸ್ನಾನ ಮಾಡಿದ್ರೆ ಒಳ್ಳೇದಾಗ್ತದಪ್ಪ, ನಮ್ದು ಇಲ್ಲಿವರೆಗೆ ಮಾಡಿದಂಥ ಪಾಪಗಳು ನಾಶ ಆಗ್ತಾವ ಅಂತೇಳಿ ಇದು ನಂಬಿಕೆಗಳು. ಅದನ್ನು ಅವರು ಹೇಳ್ತಾ ಇದ್ದಾರೆ. ಅದಕ್ಕೆ ಆ ದಿಶೆಯಲ್ಲೇ ಈ ವಿಷಯವನ್ನು ನಾವು ಇಲ್ಲೇ ಏನಪ್ಪ ಅಂತಂದ್ರೆ ವಿಚಾರ ಮಾಡ್ಬೇಕಾಗ್ಯದ. ಅದೆಲ್ಲ ಬಿಟ್ಬಿಟ್ಟು ಇದು ಹಿಂದೂ ಮುಸ್ಲಿಂ ಮಾಡೋದು ಮತ್ತೇನೋ ಮಾಡೋದು ಇದು ತಪ್ಪು ಅಂತೇಳಿ. ಇಲ್ಲಿ ಸನಾತನ ವಿರೋಧವಾಗಿ ಮಾತೇನು ಮಾತಾಡಿಲ್ಲ. ಗಂಗಾ ನದಿಯಲ್ಲಿ ಸ್ನಾನ ಮಾಡಿದ್ರೆ ಬಡತನ ಹೋಗ್ತದೇನಾ? ಇಫ್ತಾರ್ ಕೂಡದಲ್ಲೇ ಹೋಗಿ ಊಟ ಮಾಡಿದರೆ ಬಡತನ ಹೋಗ್ತದೇನಾ? ಈಗ ಸ್ವತಃ ಸಂಬಿತ್ ಪಾತ್ರ ಅವರು ಹೇಳಿದ ಮಾತದು. ಸಂಬಿತ್ ಪಾತ್ರ ಅವ್ರು ಹೇಳಿದಂಗೆ ಅಲ್ಲಿ ಮಾಡಿದ್ರೆ ಬಡತನ ಹೋಗ್ತದೆ, ಅಲ್ಲಿ ಹೋಗೋದ್ರೆ ಇಲ್ಲಿ ಹೋಗೋದಿಲ್ಲ. ಎಲ್ಲರಿಗೂ ಗೊತ್ತಿದ್ದ ವಿಷಯ ಅದ ಇದು. ಅದನ್ನು ಹಿಂದೂ ಮುಸ್ಲಿಂ ಮಾಡೋದು ತಪ್ಪ ಅಂತೇಳಿ ನಾವು ಹೇಳಬೇಕಾಗಿತ್ತು. ಯಾಕಂತಂದ್ರೆ ಅವ್ರವ್ರ ನಂಬಿಕೆಗಳು. ಇಲ್ಲೇ ಯಾವ ದೇವರು ಬಂದಿಲ್ಲ, ಹೋರಾಟ ಮಾಡೋದ್ರೆ ಯುದ್ಧ ಮಾಡಿದ್ರೆ ಏನಿಲ್ಲ, ನಾವು ಬಡದಾಡಬೇಕು, ನಾವು ಗೆಲ್ಲಬೇಕು. ಜೀತಿನ ಲಭ್ಯತೆ ಲಕ್ಷ್ಮೀ ಮೃಸೇನಾಪೇ ಸುರಾಂಗನ ಕ್ಷಣ ವಿದ್ವಶ ಕಾಯಕ ಮರಣೆ ರಣೆ. ನೋಡ್ರಿ ಚಂದ ಮಾತು ಹೇಳಿಬಿಡ್ತಾರೆ, ಬಡದಾಡಕ್ಕೆ ಹಚ್ಚುವಂಥ ಮಾತುಗಳು. ಸತ್ತರ ಸ್ವರ್ಗ ಸಿಗ್ತೈತಿ, ರಂಭಾ ಊರ್ವಶಿ ಮೇನಿಕೆಯರು ಬಂದು ಕುಣಿತಾರೆ ನಮ್ಮ ಜೋಡಿ, ಸಾಧ್ಯದನ ಅಂತ ಹೇಳ್ತಾರಲ್ಲ. ನಂಬಿಕೆಯನ್ನು ಮೂಡಿಸುವಂಥದ್ದು ಸತ್ಯ ಸುಳ್ಳು ಬೇರೆ ವಿಷಯ, ಪರಾಮರ್ಶಿಸುವ ವಿಷಯ ಅದಲ್ಲ. ಆದರೆ ಯುದ್ಧಕ್ಕೆ ಸಜ್ಜು ಮಾಡುವಂಥದ್ದು, ವೈರಿಗಳ ಮೇಲೆ ಬೀಳೋದಕ್ಕಾಗಿ ಇದು ಮಾಡಿದ್ದಾರೆ. ಇದರಿಂದ ಅದು ಆವತ್ತಿನ ಕಾಲಕ್ಕೆ ಸರಿ ಇರ್ಬೋದು, ಆದರೆ ಇವತ್ತು ವಿಚಾರ ಮಾಡಿದಾಗ ಅದೆಲ್ಲ ಸಾಧ್ಯ ಇಲ್ಲ. ನಾವು ಬಿಡ್ದಾರ್ಬೇಕು, ನಮ್ಮ ಧರ್ಮ ನಾವು ರಕ್ಷಣೆ ಮಾಡ್ಕೊಳ್ಬೇಕಂತ. ಈ ಧರ್ಮಕ್ಕಾಗಿ ಅನೇಕ ವಿಷಯಗಳು ನಾವು ಯುದ್ಧಗಳಾಗಿದ್ದಾವೆ ಇತಿಹಾಸದಲ್ಲೇ. ಸುಳ್ಳು ಏನ್ರಿ ಅವು? ಇದು ಮನೆ ಆದಂಥದ್ದು. ಶಿಯಾ ಸುನ್ನಿನ ಮಧ್ಯದಲ್ಲೇ ಕಳೆದ 15 ವರ್ಷದ ಯುದ್ಧ ಆಯಿತು, ಇರಾಕ್ ಮತ್ತು ಇರಾನ್ ಮಧ್ಯದಲ್ಲೇ, ಧರ್ಮ ಸಲುವಾಗಿ ಅಲ್ವಾ. ನಮ್ಮ ಅಲ್ಲಂ ಪ್ರಭುಗಳೊಂದು ಮಾತು ಹೇಳ್ತಾರೆ,